ಹಾಯ್ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನೆಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ವಿಡಿಯೋ ಅಂತ ಏನಲ್ಲ, ಆಯ್ತು ಬಿಡು. ಸೊ ಚಿಕ್ಕಬಳ್ಳಾಪುರ ತುಂಬಾ ಜನ ಆಲ್ರೆಡಿ ಹೋಗಿದ್ದಾರೆ, ವಿಡಿಯೋಸ್ ಹಾಕಿದ್ದಾರೆ. ಸೊ ನಂದು ಒಂದು ಇರ್ಲಿ ಅಂತ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನನ್ನ ಜೊತೆ ಹೋಗೋಣ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಸೊ ಇವಾಗ ಟೈಮ್ 9 ಗಂಟೆ, ಆಲ್ರೆಡಿ ಲೇಟ್ ಆಗಿದೆ. ಬನ್ನಿ ಹೋಗೋಣ. ನಾನು ಸುಮಾರು 9 ಗಂಟೆ ಹಾಗೆ ಮನೆ ಬಿಟ್ಟೆ. ಮೆಜೆಸ್ಟಿಕ್ ರೀಚ್ ಆಗುವಷ್ಟಿಗಲ್ಲೇ 10 ಗಂಟೆ ಆಗೋಗಿತ್ತು. ಮೆಜೆಸ್ಟಿಕ್ಗೆ ಬಂದು KSRTC ಟರ್ಮಿನಲ್ 2 ಬಸ್ ಸ್ಟ್ಯಾಂಡ್ ಬಂದರೆ ನಿಮಗೆ ಚಿಕ್ಕಬಳ್ಳಾಪುರ ಹೋಗುವ ಬಸ್ಸಸ್ಗಳು ಸಿಗುತ್ತೆ. ನಾವು ಸಂಡೇ ಪ್ಲಾನ್ ಮಾಡಿದ್ರಿಂದ ಬಸ್ಗಳು ಸ್ವಲ್ಪ ರಶ್ ಇತ್ತು. ಬಸ್ಗಳು ಫ್ರೀಕ್ವೆಂಟ್ ಆಗಿ ಇದೆ ಚಿಕ್ಕಬಳ್ಳಾಪುರಕ್ಕೆ, 15-20 ಮಿನಿಟ್ಸ್ಗೆ ಒಂದೊಂದು. ಎಲ್ಲ ಟ್ರೈ ಮಾಡವೆ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಬಂದ ಈ ಬಸ್ದು ಡೋರ್ ಲಾಕ್ ಆಗಿತ್ತು, ಬಸ್ ಹೋಗಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ಚಿಕ್ಕಬಳ್ಳಾಪುರ ಅಂತ ಬೋರ್ಡ್ ಇತ್ತು, ಸೊ ಜನ ಯಾರು ಓಪನ್ ಮಾಡ್ಬಿಟ್ಟು ಎಲ್ಲ ಹತ್ತಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ನಮಗೆ ಕೊನೆಗೂ ಆ ಬಸ್ಸಲ್ಲಿ ಜಾಗನೇ ಸಿಗ್ಲಿಲ್ಲ. ಅದಕ್ಕೋಸ್ಕರ ನೆಕ್ಸ್ಟ್ ಬಸ್ಸಿಗೆ ಹತ್ಕೊಂಡ್ವಿ ನಾವು. ಬೆಂಗಳೂರಿಂದ ಒಂದು 2 ಅವರ್ಸ್ ಜರ್ನಿ ಆಗುತ್ತೆ. ಟ್ರಾಫಿಕ್ ಇದ್ರೆ ಇನ್ನೂ ಜಾಸ್ತಿ ಆಗುತ್ತೆ, ನಿಂತ್ಕೊಂಡು ಟ್ರಾವೆಲ್ ಮಾಡಕ್ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಸೀಟ್ಗೆ ವೇಟ್ ಮಾಡ್ತಾ ಇದ್ವಿ ನಾವು. ಮೆಜೆಸ್ಟಿಕ್ ಇಂದ ಚಿಕ್ಕಬಳ್ಳಾಪುರಕ್ಕೆ 72 ರೂಪೀಸ್ ಆಗುತ್ತೆ. ನಮ್ದು ಲೇಡೀಸ್ ಆಧಾರ್ ಕಾರ್ಡ್ ಇರೋದ್ರಿಂದ ಕರ್ನಾಟಕ ಅದು ಫ್ರೀ ಆಗಿ ಟ್ರಾವೆಲ್ ಮಾಡಿದ್ವಿ ನಾವು. ನೋಡಿ, ಇದು 0 ಟಿಕೆಟ್. ಟೈಮ್ ನೋಡಿ 10:56 ಆಗೋಗಿತ್ತು ನಾವು ಮೆಜೆಸ್ಟಿಕ್ ಬಿಡೋ ಅಷ್ಟೊತ್ತಿಗೆ. ಚಿಕ್ಕಬಳ್ಳಾಪುರ ಹೋಗೋ ಬಸ್ಗಳು ಯಾವಾಗಲೂ ಇಷ್ಟೇ ರಶ್ ಇರುತ್ತೋ ಅಥವಾ ವೀಕೆಂಡ್ ಅಂತ ಎಷ್ಟು ರಶ್ ಇತ್ತೋ ಅನ್ನೋ ಐಡಿಯಾ ಇಲ್ಲ ನನಗೆ. ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೆ ಇದು ನಾನ್ ಸ್ಟಾಪ್ ಬಸ್ ಆಗಿತ್ತು. ಕಂಡಕ್ಟರ್ ಡ್ರೈವರ್ ಸೇಮ್ ಇದ್ರು ಆಕ್ಚುಲಿ. ಚಿಕ್ಕಬಳ್ಳಾಪುರ KSRTC ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ರೀಚ್ ಆದ ತಕ್ಷಣನೇ ನಿಮಗೆ ಅಲ್ಲಿ ಬಸ್ಸಸ್ ರೆಡಿ ಇರುತ್ತೆ. KSRTC ಬಸ್ಗಳೇ ಅವೈಲೇಬಲ್ ಇರುತ್ತೆ. ಆದಿಯೋಗಿ ರೀಚ್ ಆಗಕ್ಕೆ ಪ್ರತಿ ಅರ್ಧ ಗಂಟೆಗೂ ಒಂದೊಂದು ಬಸ್ ಇದೆ ಅಂತ ಹೇಳಿದ್ರು KSRTCನೇ. ಇಲ್ಲ ಅಂತಂದ್ರೆ ಒಂದು 20 ಮಿನಿಟ್ಸ್ ಬೇಕಾಗುತ್ತೆ ನಿಮ್ಮ ವೆಹಿಕಲ್ ತಗೊಬಂದ್ರೆ. ಚಿಕ್ಕಬಳ್ಳಾಪುರದಿಂದ ಈಶಾಗೆ ಟಿಕೆಟಿನ ಮೊತ್ತ 30 ರೂಪಾಯಿ. ಹಾಗೆ ಹೆಣ್ಣು ಮಕ್ಕಳಿಗೆ 0 ರೂಪೀಸ್. ಎಲ್ಲ ನಮ್ಮ ಸಿದ್ದರಾಮಯ್ಯ ಅವರ ದಯೆ. ಮತ್ತೆ ಆವಾಗಲೇ ಹೇಳಿದಾಗೆ ವೀಕೆಂಡ್ ಅಂತ ರಶ್ ಇದೆಯೋ ಅಥವಾ ದಿನಾನೂ ಇದೇ ತರ ಇರುತ್ತೋ ಗೊತ್ತಿಲ್ಲ, ಬಟ್ ಸ್ವಲ್ಪ ರಶ್ ಇತ್ತು, ತುಂಬಾ ಏನು ರಶ್ ಇರಲಿಲ್ಲ. ನೀವು ಈ ಥರ ಏನಾದ್ರು ಒನ್ ಡೇ ಟ್ರಿಪ್ ಹೋಗ್ತಾ ಇದ್ದೀರಾ ಅಂತಂದರೆ ಒಂದು ವಾಟರ್ ಬಾಟ್ಲ್ ಅಥವಾ ಒಂದು ಶಾಲ್ ಈ ಥರದ್ದೆಲ್ಲ ಕ್ಯಾರಿ ಮಾಡಿ. ಯಾಕಂದರೆ ಅಲ್ಲಿ ಒಂದು ನೀರು ಬಾಟ್ಲ್ ಅಥವಾ ಏನೋ ಫುಡ್ ಆಗಲಿ ಎಲ್ಲ ತುಂಬ ಕಾಸ್ಟ್ಲಿ ಇದೆ. ಮಾಸ್ಕ್, ಕರ್ಚೀಫ್ ಈ ಥರ ಎಲ್ಲ ತೊಗೊಂಡು ಹೋಗಿ, ಯಾಕಂದರೆ ತುಂಬ ಧೂಳಿದೆ. ನೀವೇನಾದ್ರು ಅಲರ್ಜಿ ಇರೋರಾದರೆ ಸ್ವಲ್ಪ ಕಷ್ಟ ಆಗುತ್ತೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಾವು ಏನೂ ತೊಗೊಂಡು ಹೋಗಿರಲಿಲ್ಲ. ನೀರು ಬಾಟ್ಲು ತೊಗೊಂಡು ಹೋಗಿರಲಿಲ್ಲ, ಕರ್ಚೀಫ್ ತೊಗೊಂಡು ಹೋಗಿರಲಿಲ್ಲ, ಮಾಸ್ಕು ತೊಗೊಂಡು ಹೋಗಿರಲಿಲ್ಲ. ನಮಗೆ ಸ್ವಲ್ಪ ಕಷ್ಟ ಆಯಿತು. ಪರ್ಟಿಕ್ಯುಲರ್ ಶಾಲ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ನೈಟು ಲೇಸರ್ ಶೋ ಇರುತ್ತೆ. ಸೊ ಅದಕ್ಕೋಸ್ಕರ ಅಲ್ಲಿ ಕೆಳಗೆ ಕುತ್ಕೊಳ್ಳಿ ಅಂತ ಹೇಳ್ತಾರೆ. ಅಲ್ಲಿ ತುಂಬ ಧೂಳಿದೆ. ನೀವೇನಾದ್ರು ವೈಟ್ ಡ್ರೆಸ್ಸು ಆ ಥರ ಏನಾದರೂ ಟ್ರೆಡಿಷ್ನಲ್ ವೇರ್ ಹಾಕೊಂಡು ಹೋಗಿದ್ರೆ ಅಡಿಗೇನಾದ್ರು ಹಾಸ್ಕೊಳಕ್ ಬೇಕಾಗುತ್ತೆ. ಅದಕ್ಕೋಸ್ಕರ ಶಾಲ್ ಕ್ಯಾರಿ ಮಾಡಿ. ಇಲ್ಲಿ ಸ್ಟಾರ್ಟಿಂಗ್ ಎಂಟ್ರ್ ಆದ ತಕ್ಷಣ ನಿಮಗೆ ಹೋಟೆಲ್ಗಳೆಲ್ಲ ಏನು ಕಾಣಿಸಲ್ಲ. ಸ್ವಲ್ಪ ಈ ಚಾಟ್ಸ್ ಥರದ್ದು, ಎಳ್ನೀರು, ಜ್ಯೂಸ್ಗಳು, ಹಾಗೆ ಬಾದಾಮಿ ಮಿಲ್ಕ್ ಈ ಥರದ್ದೆಲ್ಲ ಇದೆ. ಈಗ ನೋಡ್ತಾ ಇರೋ ಥರ ಅಲ್ಲಿ ಒಂದು ಕಾಂಪೌಂಡ್ ಇದೆ, ಅಲ್ಲಿ ಮಂದಿರ ಥರ ಇರೋದ್ರಿಂದ ಎಂಟ್ರೆನ್ಸ್ ಇದೆ. ನಾವು ಫಸ್ಟಿಗೆ ಬಂದ ತಕ್ಷಣ ನನಗೆ ತುಂಬ ಹಸಿವಾಗಿತ್ತು. ಅದಕ್ಕೋಸ್ಕರ ನಾವೊಂದು ಚಾಟ್ ತಿನ್ನೋಣ ಅಂತ ಇಲ್ಲೇ ಬಂದು ಕುತ್ಕೊಂಡ್ವಿ. ಈ ಸ್ಟಾಲಲ್ಲಿ ಫಸ್ಟಿಗೆ ನಾವು ಚುರುಮುರಿ ಹಾಗೆ ಕಾರ್ನ್ ತೊಗೊಂಡ್ವಿ. ಕಾರ್ನ್ ಸ್ವಲ್ಪ ಚೆನ್ನಾಗಿತ್ತು, ಹಾಗೆ ಚುರುಮುರಿ ಆವ್ರೇಜ್ ಆಗಿತ್ತು. ಬಟ್ ಪ್ರೈಸ್ ಬಂದ್ಬಿಟ್ಟು ಕಾರ್ನ್ಗೆ 60 ರೂಪೀಸ್, ಚುರುಮುರಿಗೆ 50 ರೂಪೀಸ್. ನೀವು ಈ ವಿಡಿಯೋದಲ್ಲಿ ಬೇಕಾದರೆ ಕ್ವಾಂಟಿಟಿ ನೋಡ್ಬೋದು ಚುರುಮುರಿ ಎಷ್ಟು ಕೊಟ್ಟಿದ್ದಾರೆ ಅಂತ. ಯೂಶಲಿ ಈ ಥರ ಪ್ಲೇಸ್ಗಳಲ್ಲಿ ಯಾವಾಗಲೂ ಕಾಸ್ಟ್ಲಿನೇ ಇರುತ್ತೆ, ನಾವು ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ ಅದನ್ನು. ಚುರುಮುರಿ ತಿಂದು ಖಾರ ಆಯಿತು ಅಂತ ಬಾದಾಮಿ ಮಿಲ್ಕ್ ಕುಡಿಯೋಕೆ ಹೋದ್ವಿ. ಬಾದಾಮಿ ಮಿಲ್ಕು ಕೋಲ್ಡ್ ಇರಲಿಲ್ಲ, ಹಾಟ್ ಇತ್ತು. ಅದಕ್ಕೋಸ್ಕರ ಒಂದು ಗೋಲಿ ಸೋಡಾ ಹಾಗೆ ಒಂದು ಆರೆಂಜ್ ಜ್ಯೂಸ್ ಹಾಗೆ ರೋಸ್ ಮಿಲ್ಕ್ನ ತೊಗೊಂಡ್ವಿ. ಇದು ಕೂಡ ಅಷ್ಟೇ, ಎಲ್ಲ ಪ್ಯಾಕ್ಡ್ ಜ್ಯೂಸ್ಗಳು. ಅದನ್ನೇ ಪೇಪರ್ ಕಪ್ಗೆ ಹಾಕ್ಕೊಡ್ತಾ ಇದ್ರು. ರೋಸ್ ಮಿಲ್ಕ್ ನನ್ನ ಪ್ರಕಾರ ಮಾಡಿರೋದು ಅನಿಸುತ್ತೆ, ಯಾಕೆಂದರೆ ಸ್ವಲ್ಪ ಓಕೆ ಚೆನ್ನಾಗಿತ್ತು. ಹಾಗೆ ಆ ಕಡೆ ರೈಟ್ ಸೈಡಲ್ಲಿ ನಿಮಗೆ ಚಪ್ಪಲಿ ಬಿಡೋಕ್ಕೆಲ್ಲ ಜಾಗಗಳಿದೆ. ಅಲ್ಲಿ ಬೈಕ್ ಪಾರ್ಕಿಂಗ್ ಇದೆಯಲ್ಲ ಅಲ್ಲೇನೆ. ಆ ಮಂದಿರದೊಳಗೆ ವಿಡಿಯೋ ಮಾಡಕ್ ಬಿಡ್ಲಿಲ್ಲ. ಅಲ್ಲಿ ಹಾಕಿದ್ದಾರೆ ಫೋಟೋಸ್, ವಿಡಿಯೋ ತೆಗಿಯಂಗಿಲ್ಲ ಅಂತ. ಆದ್ರೂ ನಾನು ಅದಕ್ಕೆ ಪ್ರಸಂಗಿತರ ಮಾಡಕ್ ಹೋಗಿ ಬಯಸ್ಕೊಂಡು ಬಂದೆ. ಅಣ್ಣ ಬಂದ
ಮ್ಯಾಂಡೇಟ್ರಿ ಪಿಕ್ಚರ್ ಆ KSRTC ಬಸ್ ಹತ್ಕೊಂಡು ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಮುಖದಲ್ಲಿ ಹಾಕಿರೋ ಮೇಕಪ್ ಎಲ್ಲ ನೀರಾಗಿ ಇಳಿದು ಹೋಗಿತ್ತು. ತುಂಬಾ ಒಳ್ಳೆ ಬಿಸಿಲಿತ್ತು, ಆದ್ರೆ ಶೆಕೆ ಆಗ್ತಾ ಇರ್ಲಿಲ್ಲ, ಬೆವರು ಬರ್ತಾ ಇರ್ಲಿಲ್ಲ. ಅದು ಹೆಂಗೆ ಅಂತ ಗೊತ್ತಿಲ್ಲ, ವೆದರು ತುಂಬಾ ಚೆನ್ನಾಗಿತ್ತು. ಆದ್ರೆ ಎಲ್ಲರೂ ಆದಿಯೋಗಿನ ನೋಡಕ್ ಬಂದಿದ್ರೆ ನಾನು ಯಾರು ರೀಲ್ಸ್ ಮಾಡ್ತಾರೆ, ಯಾರು ಕೈ ಎತ್ತಿ ನಮಸ್ಕಾರ ಮಾಡ್ಕೊಂಡು ಫೋಟೋಸ್ ತಗೋತಾ ಇದ್ದಾರೆ ಅನ್ನೋದು ನೋಡೋದ್ರನ್ನ ಬ್ಯುಸಿ ಆಗಿದ್ದೆ. ಇದಂತೂ ತ್ರಿಶೂಲ ತರ. ನಮಗೆ ಇದು ಫಸ್ಟಿಗೆ ನೋಡಿದಾಗ ಇದೇನು ಅಂತಾನೆ ಅರ್ಥ ಆಗಿಲ್ಲ. ಹಿಂದ್ಗಡೆಯಿಂದ ಮುಂದ್ಗಡೆ ಹೋದ್ ನೋಡಿದ ತಕ್ಷಣ ಓಕೆ ಇದು ತ್ರಿಶೂಲ ಅಂತ ಗೊತ್ತಾಯ್ತು. ಅದು ರುದ್ರಾಕ್ಷಿಣೆಯಾ? ರುದ್ರಾಕ್ಷಿಣೆ ಅದು ರಾ ಮೆಟೀರಿಯಲ್ ಅಂತ ಯೂಸ್ ಮಾಡಿದ ಹೇಳಿದ್ನಿಲ್ಲ. ಆಹಾ, ಶಿವನ ಸನ್ನಿಧಿಯಲ್ಲೂ ಶ್ರೀರಾಮನ ಚಿತ್ರ. ಬಾದಾಮಿ ಮಿಲ್ಕ್ ಎಲ್ಲ ಕುಡಿದ್ರೆ ಜಾಸ್ತಿ ಆಗಿ ನಾವು ವಾಶ್ರೂಮ್ ಹುಡುಕಾಟದಲ್ಲಿದ್ವಿ. ನಮ್ಮ ಪರ್ಸನಲ್ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಹಾಗೆ ಮತ್ತೆ ಶಿವನ ಹತ್ರ ಬಂದು ಒಂದು ರೌಂಡ್ ಹಾಕೊಂಡು ಅದೇ ಎಲ್ಲೋ ಹೋಗ್ತಾ ಎಷ್ಟು ದೂರ ಹೋದ್ರೆ ಗೇಟ್ವರೆಗೂ ಹೋಗ್ಲಾಗ್ತದೆ. ಸುತ್ತಮುತ್ತಲು 1.5 ಕಿಲೋಮೀಟರ್ ಕಾಣ್ತು. ಇಲ್ಲಿಂದ ಕಾಲು ಭಾಗ ಗುರ್ತು ಸ್ವಲ್ಪ ಅದಕ್ಕೆ ಸರಿ ಆಗ್ತದೆ. ಆ ಆದಿಯೋಗಿ ಮೂರ್ತಿ ಕೆಳಗೇನೆ ಒಂದು ದೇವಸ್ಥಾನ ತರ ಇದೆ ನಾಗದ್ದು. ಇಲ್ಲೂ ವಿಡಿಯೋ ಮಾಡಬೇಡಿ ಅಂತ ಹೇಳಿದ್ರು, ಆದ್ರೂ ನಾನು ಮಾಡಿದ್ದೀನಿ. ಇದನ್ನ ಯಾರಾದ್ರೂ ನೋಡ್ತಾ ಇದ್ರೆ ಹೊಡಿಬೇಡಿ ಸಾರ್, ಬಿಟ್ಬಿಡಿ ಸಾರ್. ಆದಿಯೋಗಿಯ ರೈಟ್ ಸೈಡ್ ಅಲ್ಲೇನೆ ನಿಮ್ಮ ವಾಶ್ರೂಮ್ಗಳು ಹಾಗೆ ಹೋಟೆಲ್ಗಳು ಎಲ್ಲ ಇದೆ. ನಾವು ಬೆಳಗ್ಗೆ ನೋಡ್ಕೊಂಡು ಹಾಗೆ ಹೊರಡ್ಬೇಕು ಅಂತ ಪ್ಲಾನ್ ಮಾಡಿದ್ವಿ, ಆದ್ರೆ ಸಂಜೆ ಲೇಸರ್ ಶೋ ಇದೆ ಅಂತ ಅನ್ಕೊಂಡು ಮತ್ತೆ ನೋಡ್ಕೊಂಡೇ ಹೋಗ್ಬಿಡೋಣ ಅಂತ ಕೂತ್ಕೊಂಡ್ವಿ. ನಾವು ಮಧ್ಯಾಹ್ನದ ಊಟಕ್ಕೆ ಮಲ್ಲಿಗೆ ಮಾತು ಅನ್ನೋ ಹೋಟ್ಲಿಗೆ ಬಂದ್ವಿ. ಒಂದು ಪ್ಲೇಟ್ ಇಡ್ಲಿ ಹಾಗೆ ಒಂದು ಬಿಸಿಬೇಳೆ ಬಾತ್, ಒಂದು ಫ್ರೂಟ್ ಬೌಲ್, ಅದಕ್ಕೆ 250 ರೂಪೀಸ್ ಆಯಿತು. ಬಿಸಿಲು ಕಡಿಮೆ ಆಗಲಿ, ಆಮೇಲೆ ಶಿವನ ಹತ್ರ ಹೋಗಿ ಫೋಟೋಸ್ಗಳನ್ನ ತಗೊಳ್ಳೋಣ ಅಂತ ಇಲ್ಲೇ ಕೂತ್ಕೊಂಡ್ವಿ. ಆ ಹೋಟೆಲಲ್ಲೇ ಕೂತ್ಕೊಂಡಿರೋ ಗ್ಯಾಪಲ್ಲೇ ನಾವು ಮತ್ತೆ ಚಿಕ್ಕಮಂಗ್ಳೂರಿಗೆ ಹೋಗೋ ಪ್ಲಾನ್ನು ಮಾಡ್ತಾ ಇದ್ವಿ. ನಮಗೆ ಮೋಸ ಆಗೋಯ್ತು. ಮಲ್ಲಿಗೆ ಮಾತು ಹಾಗೆ ಚಂದ್ರಮುಖಿ ಅಂತ 2 ಹೋಟೆಲ್ಗಳಿದೆ ಅಲ್ಲಿ. ಮಲ್ಲಿಗೆ ಮಾತು ಫಸ್ಟಿಗಿದೆ, ಚಂದ್ರಮುಖಿ ಸೆಕೆಂಡ್ ಒನ್ ಹೋಟೆಲು. ನಾವು ಹೋಗಿರೋ ಹೋಟೆಲಲ್ಲಿ ಮೆನು ಅಲ್ಲಿ ತುಂಬಾ ಕಡಿಮೆ ಇತ್ತು, ಬರೀ ಇಡ್ಲಿ ಹಾಗೆ ಪೊಂಗಲ್ ಮತ್ತೆ ಬಿಸಿಬೇಳೆ ಬಾತ್ ಮಾತ್ರ ಇತ್ತು. ಈ ಚಂದ್ರಮುಖಿ ಅನ್ನೋ ಹೋಟೆಲಲ್ಲಿ ವೆಜ್ ಪುಲಾವ್ ಏನೇನು ಬೇಕು ಎಲ್ಲ ಇತ್ತು, ವೆಜಿಟೇರಿಯನ್ ಐಟಮ್ಸು. ನಾವು ಆಮೇಲೆ ರಿಗ್ರೆಟ್ ಮಾಡ್ಕೋತಾ ಇದ್ವಿ, ನಾವು ಮುಂದೆ ಬಂದು ನೋಡಲೇ ಇಲ್ಲ ಈ ಹೋಟೆಲ್ ಬೇರೆ ಇತ್ತು ಅಂತ. ಅದಕ್ಕೆ ಸಮಾಧಾನ ಮಾಡ್ಕೊಳ್ಳೋಕೆ ಹೋಗಿ ಸ್ವಲ್ಪ ನೀರು ಕುಡ್ಕೊಂಡು ಹಾಗೆ ಹೊರಗಡೆ ಬಂದ್ವಿ. ಹೆಂಗೆ ಟೈಮ್ ಪಾಸ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ, ಬಿಸಿಲು ಹಾಗೆ ಇಳಿತಾ ಇತ್ತು. ಮತ್ತೆ ಒಂದ್ಸರಿ ಎಂಟ್ರೆನ್ಸ್ಗೆ ಹೋಗ್ಬಿಟ್ಟು ಕಾಫಿ ಟೀಗಳನ್ನ ಕುಡ್ಕೊಂಡು ವಾಪಸ್ ಬಂದ್ವಿ. ಒಂದು ಟೀಗೆ ಬಂದು 30 ರೂಪೀಸ್ ಇತ್ತು. ಅಂತೂ ಇಂತೂ ಸಂಜೆ ಆಗೇ ಬಿಡ್ತು. ನಾವು ಲೇಸರ್ ಶೋಗೋಸ್ಕರ ವೇಟ್ ಮಾಡ್ತಾ ಇದ್ವಿ. ತುಂಬ ಜನ ಸೇರಿದ್ರು ಸಂಜೆ ಅನ್ನೋಷ್ಟೊತ್ತಿಗೆ. ಗ್ರೌಂಡ್ ದೊಡ್ಡದಿರೋದ್ರಿಂದ ಗೊತ್ತಾಗ್ತಾ ಇರಲಿಲ್ಲ ಎಷ್ಟು ಜನ ಇದ್ದಾರೆ ಅಂತ. ನಾವು ಕೇಳಿರೋ ಹಾಗೆ ಒಂದು 7 ಗಂಟೆ ಅಷ್ಟೊತ್ತಿಗೆ ಲೇಸರ್ ಶೋ ಶುರುವಾಗುತ್ತೆ ಅಂತ. ಆದರೆ 7 ಗಂಟೆ ಆದರೂ ಶುರುವಾಗಲ್ಲ. ಅವ್ರದ್ದು ಭಜನೆಗಳು ಹಾಗೆ ಮತ್ತೆ ಒಂದಿಷ್ಟು ಮಂತ್ರಗಳು ಅದೆಲ್ಲ ಇರುತ್ತೆ, ಅದೆಲ್ಲ ಆದಮೇಲೆ ಸ್ಟಾರ್ಟ್ ಆಗುತ್ತೆ. ಒಂದು 7:30 ಅಂತ ನೀವು ಅನ್ಕೋಬೋದು. ನಾವು ಸ್ವಂತ ವೆಹಿಕಲ್ ಕೂಡ ತಂದಿರಲಿಲ್ಲ, ಹಾಗೆ ಬಸ್ಗೆ ಹೇಗೆ ಹೋಗೋದು, ಬೆಂಗಳೂರು ಹೇಗೆ ರೀಚ್ ಆಗೋದು ಅನ್ನೋದು ಐಡಿಯಾ ಇರಲಿಲ್ಲ. ಅದಕ್ಕೋಸ್ಕರ ನಾವು ಹೊರಟ್ವಿ. ನಾವು ಹೊರಟು ಕಾಂಪೌಂಡ್ ಹತ್ರ ಬರೋ ಅಷ್ಟೊತ್ತಿಗೆ ಲೇಸರ್ ಶೋ ಸ್ಟಾರ್ಟ್ ಆಯಿತು. ಮತ್ತೆ ಇನ್ನೇನು ಇಲ್ಲಿ ತನಕ ಬಂದಿದ್ದೀವಲ್ಲ, ಆಮೇಲೆ ನೋಡೋಣ ಹೆಂಗೆ ಹೋಗೋದು ಅಂತ ಅಂದ್ಕೊಂಡು ಅಲ್ಲೇ ನಿಂತ್ಕೊಂಡು ಲೇಸರ್ ಶೋನ ನೋಡಿದ್ವಿ. ತುಂಬಾ ಚೆನ್ನಾಗಿತ್ತು. ತುಂಬ ಒಳ್ಳೆ ಶೋನ ಮಿಸ್ ಮಾಡ್ಕೋತಾ ಇದ್ವಿ ನಾವು. ಇನ್ ಕೇಸ್ ವಾಪಸ್ ಹೋಗ್ಬಿಟ್ಟಿದ್ರೆ ಒಳ್ಳೆ ಇದನ್ನ ಮಿಸ್ ಮಾಡ್ಕೋತಾ ಇದ್ವಿ. ನನ್ನ ಪ್ರಕಾರ ನಾವು ಮತ್ತೆ ಇದನ್ನ ನೋಡಕ್ ಬರ್ತಿದ್ವೋ ಇಲ್ಲೋ ಗೊತ್ತಿಲ್ಲ, ಯಾಕಂದ್ರೆ ಆಲ್ರೆಡಿ ನೋಡಿದೀವಿ ಮತ್ತೇನು ಹೋಗೋದು ಅಂತ. ತುಂಬಾ ಚೆನ್ನಾಗಿ ಅನ್ಸುತ್ತೆ. ಒಂದು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು. ಎಲ್ಲರೂ ಒಂದ್ಸರಿ ಹೋಗಿ ನಿಮಗೆ ವೀಕೆಂಡ್ ಟೈಮ್ ಸಿಕ್ಕಾಗ. ಬೆಂಕಿ ನೋಡ. ನಾವು ಹಾಗೆ ನೋಡ್ತಾನೆ ಹೇಗೆ ಹೋಗೋದು ಅನ್ನೋ ಟೆನ್ಷನ್ ಜಾಸ್ತಿ ಆಗ್ತಾ ಇತ್ತು. ಅಲ್ಲಿ ಶೇರಿಂಗ್ ಆಟೋಗಳಿರುತ್ತೆ ನಿಮಗೆ ಚಿಕ್ಕಬಳ್ಳಾಪುರ ತನಕ. ಚಿಕ್ಕಬಳ್ಳಾಪುರದಿಂದ ನೀವು ಬೆಂಗಳೂರು ಬಸ್ ಹತ್ಕೊಂಡು ಹೋಗ್ಬೋದು, ಬ್ಯಾಂಗ್ಳೂರು ರೀಚ್ ಆಗ್ಬೋದು. ನಾವು ಅದೇ ಥರ ಶೇರಿಂಗ್ ಆಟೋದಲ್ಲಿ ಹತ್ಕೊಂಡಿದ್ವಿ. ಟೋಟಲ್ 9 ಜನ ಇದ್ವಿ ಒಂದು ಆಟೋದಲ್ಲಿ. ಇದು ಒಂಥರ ಮಜವಾಗಿತ್ತು ಆ್ಯಕ್ಚುಲಿ. ಇವರು ಮಿನಿಮಮ್ 7 ಜನನ ಹತ್ಕೋತಾರೆ, ಅದಕ್ಕಿಂತ ಕಡಿಮೆ ಇದ್ದರೆ ಹೋಗಲ್ಲ. ಒಬ್ಬರಿಗೆ 50 ರೂಪಾಯಿ ತಗೋತಾರೆ.
ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಹಾಗೆ ಡೈರೆಕ್ಟ್ ಬೆಂಗಳೂರಿಗೆ ಪ್ರೈವೇಟ್ ಬಸ್ಗಳು ಇರುತ್ತೆ ಅಲ್ಲಿ, ಆದರೆ ಅವರು ಅಷ್ಟೇ ಬಸ್ ಫುಲ್ ಆಗೋ ತನಕ ಹೊರಡಲ್ಲ ಅನಿಸುತ್ತೆ. ಆಟೋದಿಂದ ಚಿಕ್ಕಬಳ್ಳಾಪುರ KSRTC ಬಸ್ ಸ್ಟ್ಯಾಂಡಿಗೆ ಬಂದು ಬ್ಯಾಂಗ್ಳೂರು ಬಸ್ ಹತ್ಕೊಂಡ್ವಿ. ಬ್ಯಾಂಗ್ಳೂರು ಬಸ್ ಅಂತೂ ಸಿಕ್ಕಾಪಟ್ಟೆ ರಶ್ ಆಗಿತ್ತು. ಒಂದು 2-3 ಬಸ್ ವೇಟ್ ಮಾಡಿದ್ವಿ, ಎಲ್ಲರೂ ಒಂದೇ ಥರ ರಶ್ ಇತ್ತು. ಹಾಗಾಗಿ ನಾವು ಯಾವ ಬಸ್ ಸಿಕ್ತೋ ಆ ಬಸ್ನ ಹತ್ಕೊಬಿಟ್ವಿ. ಮತ್ತು ಇನ್ನೂ ಕಾಯ್ತಾ ಇದ್ರೆ ಬ್ಯಾಂಗ್ಳೂರು ರೀಚ್ ಆಗೋದು ತುಂಬ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ನಮಗೆ ಕುತ್ಕೊಳ್ಳೋಕ್ಕೂ ಸೀಟ್ ಸಿಕ್ಕಿರಲಿಲ್ಲ, ಅದಕ್ಕೋಸ್ಕರ ಡ್ರೈವರ್ ಹತ್ರ ಕೂತಿದ್ವಿ ನಾವು. ಇದು ಆಕ್ಚುಲಿ ಚೆನ್ನಾಗಿರೋ. ನಮಗೆ ಚಿಕ್ಕವರಿದ್ದಾಗಲೂ ಡ್ರೈವರ್ ಹತ್ರ ಕೂತ್ಕೊಳ್ಳೋ ಕ್ರೇಜ್ ತುಂಬ ಇತ್ತು. KSRTC ಬಸ್ಸಲ್ಲಿ ಗೇರ್ ಬಾಕ್ಸ್ ಹತ್ರ ಅಥವಾ ಅಲ್ಲಿ ಅಡ್ಡ ಇರೋ ಸೀಟಲ್ಲಿ ಆ ಥರ ಎಲ್ಲ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅದೇ ಆಪರ್ಚುನಿಟಿ ಮತ್ತೆ ಸಿಕ್ತು, ತುಂಬ ಖುಷಿ ಅನ್ನಿಸ್ತು. ಬ್ಯಾಂಗ್ಳೂರು ರೀಚ್ ಆಗೋಷ್ಟೊತ್ತಿಗೆ 11 ಗಂಟೆ ಆಗಿತ್ತು. ನಿಮ್ಮ ಹತ್ರನೂ ಏನಾದರೂ ಸ್ವಂತ ವೆಹಿಕಲ್ ಇಲ್ಲ ಅಂತಂದರೆ ಈ ಥರ KSRTC ಬಸ್ಸಲ್ಲೋ ಹೇಗೋ ಹೋಗ್ಬೋದು. ಚೀಪ್ ಆ್ಯಂಡ್ ಬೆಸ್ಟ್ ವೇ. ಒಟ್ಟು ಒಬ್ಬರಿಗೆ ಎಷ್ಟು ಖರ್ಚಾಯಿತು ಅಂತ ನಾನು ಒಂದು ಲೀಸ್ಟ್ ಮಾಡಿಬಿಟ್ಟು ಇಲ್ಲಿ ಹಾಕ್ತೀನಿ, ನೀವು ನೋಡ್ಕೊಳ್ಳಿ. ಅದಷ್ಟಂತೂ ಮಿನಿಮಮ್ ಬೇಕಾಗುತ್ತೆ. ಇನ್ನು ಮಿಕ್ಕಿರೋದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಎಷ್ಟು ತಿಂತೀರಾ, ನೀವು ಹೇಗೆ ಖರ್ಚು ಮಾಡ್ತೀರಾ ಅನ್ನೋದ್ರ ಮೇಲೆ. ಹಾಗೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.